ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಮೊಟ್ಟೆಯಲ್ಲಿ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿ, ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ, ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಂದು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ಒಂದು 5 ನಿಮಿಷ. ಹೀಗೆಲ್ಲ ನೀರಲ್ಲೇ ಸೋಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1/4 ಸ್ಪೂನು, ಅರಿಶಿನ ಪುಡಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟು ಈಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಕೊಂಡಿರೋ ಪೊಟ್ಯಾಟೊ ಹಾಕೋಣ. ಒಂದು 1/4 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ, ಒಂದು ಅರ್ಧ ಸ್ಪೂನಷ್ಟು. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ನೀವು ಈ ಪೊಟ್ಯಾಟೊ ಜೊತೆಗೆ ಕ್ಯಾಪ್ಸಿಕಮ್ಮು ಹಾಕ್ಬೋದು. ಈಗ ಈ ಪೌಡರ್ ಎಲ್ಲ ಹಾಕೋಣ. ಚಿಲ್ಲಿ ಪೌಡ್ರು, ಧನಿಯಾ ಪೌಡರ್, ಗರಂ ಮಸಾಲೆ ಮತ್ತು ಅರಿಶಿನ. ಈಗ ಇದು ಒಂದು 2 ಮಿನಿಟ್ಸು ಪೊಟ್ಯಾಟೊ ಎಲ್ಲ ಕುಕ್ ಆಗಲಿ. ಪ್ಲೇಟ್ ಮುಚ್ಚಿಬಿಡೋಣ, ಮೀಡಿಯಮ್ ಫ್ಲೇಮಲ್ಲಿ ಇಡೋಣ. ನೋಡಿ, ಈಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ಈ ಆಲೂಗಡ್ಡೆದೆಲ್ಲನೂ ತಣ್ಣಗಾಗಿದೆ, ಮೊಟ್ಟೆಗೆ ಹಾಕ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ಸೊ ಮತ್ತೆ ಇದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಚೆನ್ನಾಗಿ ಇದನ್ನು ಬೀಟ್ ಮಾಡಿ. ಚೆನ್ನಾಗಿಗೆ ನೊರೆ ಬರಲಿ. ನೋಡಿ, ಸೈಡಲ್ಲಿ ಕಾಣಿಸ್ತಾ ಇದೆ ಅಲ್ಲ. ಈ ಮಿಕ್ಸು ರೆಡಿಯಾಗಿದೆ. ಈಗ ಇದನ್ನು ಮಾಡೋಣ, ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಪಡ್ಡುದು ಹೆಂಚಿಟ್ಕೊಂಡ್ಬಿಡೋಣ. ಪಡ್ಡು ಹೆಂಚಿಗೆ ಈಗೆಲ್ಲ ಎಣ್ಣೆನ ನೀಟಾಗಿ ಸವರ್ಕೊಂಬಿಡಿ. ಈಗ ಹೆಂಚು ಕಾದಿದೆ. ಇದು ಒಂದಿಷ್ಟನ್ನೇ ಹಾಕ್ಕೊಂಡು ಬರೋಣ. ಇದು ಉಬ್ಬುತ್ತೆ, ಸೊ ಅರ್ಧ ಹಾಕ್ಕೊಳ್ಳಿ. ನನಗೂ ಸ್ವಲ್ಪ ಜಾಸ್ತಿ ಬಿದ್ದೇ ಹೋಯ್ತು. ನೋಡಿ, ನಾ ಎಲ್ಲನೂ ಈಗ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ 2 ನಿಮಿಷ ಪ್ಲೇಟ್ ಮುಚ್ಚೋಣ. ಈಗ ನೋಡಿ, ಹೀಗೆ ತಿರುಗ್ಕೊಂಡು ಬನ್ನಿ. ಬೇಗ ಆಗೋಗ್ಬಿಡತ್ತೆ ಇದು. ಪಡ್ಡಿಗಾದರೆ ನಾವು ಒಂದು 10 ನಿಮಿಷ ಆದರೂ ವೆಯ್ಟ್ ಮಾಡಬೇಕು. ಇದು ತಕ್ಷಣವೇ ಆಗೋಗುತ್ತೆ. ಈಗ ಇನ್ನೊಂದು 2 ಮಿನಿಟ್ಸ್ ಇರಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನೀಟಾಗಿ ಕುಕ್ ಆಗಿದೆ. ಎಗ್ ಪಡ್ಡು ರೆಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದೇ ಆಮ್ಲೆಟ್ ಮಾಡೋ ಬದಲು ಈಗೆಲ್ಲ ವೆಜಿಟೇಬಲ್ಸ್ ಹಾಕಿನೂ ಮಾಡ್ಬೋದು. ಕ್ಯಾಬೇಜು, ಕ್ಯಾಪ್ಸಿಕಮ್ಮು ಜೊತೆಗೂ ಮೊಟ್ಟೆ ಕಲಸಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಒಳಗಡೆನೂ ನೀಟಾಗಿ ಕುಕ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ.